ನಮ್ಮ ತಳಿಗಳೇನಾದರೂ ಬಂದು ನೋಡಿದ್ದರೆ ಏನು ಏನು ಮಾಡುವರೋ ಕಾಣಿನ ಇರಲಿ. ಒಂದು ಸಾರಿ ತೋಟವನ್ನೆಲ್ಲವನ್ನು ನೋಡಿಕೊಂಡು ಬರುವೆ. ನಮ್ಮ ದಣಿಗಳು ಬರುವಷ್ಟರಲ್ಲಿ ನನ್ನ ತೋಟವನ್ನೆಲ್ಲ ಒಂದು ಸಾರಿ ವೀಕ್ಷಣೆ ಮಾಡಿಕೊಂಡು ಬರುವೆ. ಇದೇನು ಬಾಳೆಗಳಲ್ಲಿ ರಸಬಾಳೆ ಗಿಡವಾದ ಈ ಬಾಳೆ ಮರದಲ್ಲಿ 2 ಚುಪ್ಪು ಬಾಳೆಹಣ್ಣನ್ನು ಯಾರೋ ಕಿತ್ತಿರುವುದಲ್ಲ, ಯಾರಾಗಿರ್ಬಹುದು? ಅಯ್ಯೋ ಪರಮಾತ್ಮ, ಅಯ್ಯೋ ಪರಮಾತ್ಮ, ಶನಿದೇವ, ನಾನು ಬರೆದು ಕೊಟ್ಟ ಆ ಲಿಪಿ ಅನುಸಾರವಾಗಿ ನನ್ನ ಕೈಗಳನ್ನೇ ಕತ್ತರಿಸಿ ಬಿಡುವಂತೆ ಸ್ಥಿತಿಯನ್ನು ತಂದುಕೊಟ್ಟೆಯಲ್ಲ. ಇರಲಿ, ಈ ಕಳ್ಳತನ ಮಾಡಿರುವುದು ಯಾರೆಂದು ಹೇಗೆ ನಾನು ಪತ್ತೆ ಹಚ್ಚಲಿ? ಓಹೋ, ಈ ನಮ್ಮ ತೋಟದ ಮುಂಭಾಗದಲ್ಲಿ ಯಾರೋ ಹುಡುಗ ಕತ್ತೇನೆ ಬೇಯಿಸುತ್ತಿರುವನು. ಅವನನ್ನು ಕೇಳಿದರೆ ಸತ್ಯ ಏನೆಂಬುದು ತಿಳಿಯುವುದು. ಏ ಮಗ, ಏ ಹುಡುಗ, ಬಾರೋ ಇಲ್ಲಿ, ಬಾಪ. ಕಂದ, ಈ ತೋಟಕ್ಕೆ ಯಾರಾದ್ರೂ ಬಂದಿದ್ದರೇನಪ್ಪ? ಯಾರ ಮುದುಕ ಬ್ರಾಹ್ಮಣರು ಬಂದು ಜಲವನ್ನು ಕೇಳಿದರು. ನಿಮ್ಮ ತೋಟದಲ್ಲಿರುವ ಬಾವಿಯನ್ನು ತೋರಿಸಿದರು. ತೋಟಕ್ಕೆ ಅವರು ಬಂದಿದ್ದರು ಎಂದ ಮೇಲೆ ಈ ಬಾಳೆಯನ್ನು ಕಿತ್ತವರು ಯಾರು ಎಂದು ನಿನಗೆ ತಿಳಿದಿರಬೇಕಲ್ಲವೇ? ಅವರು ನನಗೆ ತುಂಬಾ ಹಸಿವಾಗುತ್ತಿರುವು, 2 ಚುಪ್ಪು ಬಾಳೆಯನ್ನು ಕಿತ್ತುತ್ತಾ ಎಂದು ನಾನು ಕೀಳುವುದಿಲ್ಲ ಎಂದು ಹೇಳಿ ಹೊರಟು ಹೋದರು. ಮಗು ಹೆದರಬೇಡ, ನಾನು ಏನು ಮಾಡುವುದಿಲ್ಲಪ್ಪ. ಆದರೆ ಸತ್ಯ ಹೇಳು, ನಿಜ ಹೇಳು. ನಾನು ಶಿವನ ಮೇಲೆ ಆಣೆ ಇಟ್ಟು ಹೇಳುವೆನು ಸ್ವಾಮಿ. ನಾನು ಮಾತ್ರ ತಿಳಿಯಲಿಲ್ಲ. ಅಯ್ಯೋ ಪರಮಾತ್ಮ, ಈ ಬಾಲಕನಾದರೂ ಪರಶಿವನ ಮೇಲೆ ಹಾಣೆ ಪ್ರಮಾಣವನ್ನು ಇಟ್ಟು ಸತ್ಯವನ್ನು ಹೇಳುತ್ತಿರುವನಲ್ಲ, ಹೇಳುತ್ತಾನೆ ನಾನು. ಇರಲಿ, ಆದರೆ ಈ ಹುಡುಗನನ್ನೇ ನಾನು ಗದರಿಸಿ ಹೇರು ಧ್ವನಿಯಿಂದ ಮಾತಾಡಿ ಅವನನ್ನ ಮತ್ತೆ ಕೇಳಿಕೊಂಡು ಕೇಳು. ಏ ಮಗು, ಈ ಕಂಬಳಿ ಯಾರದು? ಬಾಳೆಹಣ್ಣು ಯಾರದು? ಕಿತ್ತವರು ಯಾರು? ನಿಜ ಹೇಳು, ಕಿತ್ತವರು ಯಾರು? ಎಲ್ಲ ಮೂರ್ಖ, ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಚಿತ್ತ ತಂದೆ ತಾಯಿಗಳು ಇದೇನೇನು ಕಲಿಸಿರುವ ಬುದ್ಧಿ. ಬಾ, ಇದೇ ಕೈಗಳಿಂದ ದಾರಿಯನ್ನು ಕಿತ್ತಿದ್ದು ಬಾ, ನಿನಗೆ ತಕ್ಕ ಶಾಸ್ತಿ. ಅಲ್ಲಿ ಒಂದು ತುಂಡು ಇರುವುದು, ಆ ಬಚ್ಚಿರುವುದು ಎತ್ತುಕೊಂಡು ಬಾ. ಕುಳಿತುಕೋ, ತುಂಡಿನ ಮೇಲೆ ನಿನ್ನ ಕೈಗಳನ್ನು ಹೇಳು ನೀಡು. ಇದು ಆ ಪರಮಾತ್ಮನನ್ನು ಧ್ಯಾನ ಮಾಡು. ಶಿವ ಶಿವನೇ ಎಲ್ಲ ತಪ್ಪೇನಿಲ್ಲವೋ, ಮಗುವಿನ ಕರವ. ಗೊತ್ತೆಗಳೆಲ್ಲ ಈ ರಾಮ್ ಜೋಯಿಸ್ರು ತೋಟಕ್ಕೆ ಹೋಗವೆ. ಅವ್ರಿಗೇನ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಟ್ಟಾರ, ಎಲ್ಲೋದ್ನ ಗೊತ್ತಿಲ್ವಲ್ಲ.
ಎಲ್ಲಿರುವನೋ ತಿಳಿಸಿ. ಅಯ್ಯೋ ನೋಡಮ್ಮ, ಈ ಕತ್ತೆಗಳನ್ನೆಲ್ಲ ರಾಮಜೇಶ್ವರ ತೋಟಕ್ಕೆ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟವನೆ. ಅವ್ರಿಗೂ ನಮಗೂ ಮೊದಲೇ ಆಗಲ್ಲ. ಅವ್ರಿಗೇನೋ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾರ? ಎಲ್ಲೋದ್ನೋ ಸಿಕ್ಕಿದ್ರೆ ಇನ್ನೊಂದ್ಸರಿ ನನ್ನ ಹತ್ರ ಕರ್ಕೊಂಬರ್ಬೇಡಮ್ಮ, ಹೋಗ್ಬಿಡು. ಈಗ ನಾನು ಏನು ಮಾಡಲಿ? ನನ್ನ ಮಗನನ್ನು ಎಲ್ಲಿ ಹುಡುಕಲಿ? ಅಯ್ಯೋ ಪರಮಾತ್ಮ, ಈ ಮಗುವಿನ ಕೈಗಳನ್ನು ಕತ್ತರಿಸ್ಬಿಟ್ಟನಲ್ಲ. ಈ ಕೈಗಳನ್ನು ನೋಡಿದರೆ ರೇಖಾತಿಶಯಗಳು ಯಾವುದೋ ರಾಜ್ಯಕ್ಕೆ ರಾಜನಾಗುವಂತೆ ಕಾಣುತ್ತಿದೆಯಲ್ಲೋ. ಅಯ್ಯೋ ದೇವಾ, ಪಾಪಿಯಾದ ಸತ್ಯವ್ರತ, ಈ ಬಾಲಕನ ಕರೆಗಳನ್ನು ಕಡಿಯುವುದ ಬದಲು ನಿನ್ನ ಕೈಗಳನ್ನು ಏಕೆ ಕಡಿಯಬಾರದಿತ್ತು? ಸ್ವಾಮಿ, ಯಾರು ಬುದ್ಧಿವಂತ ಕೆಲಸ ಮಾಡುವರು? ಸ್ವಾಮಿ, ನನ್ನ ಮಗನೇನಾದರೂ ನಿಮ್ಮ ತೋಟದ ಕಡೆ ಬಂದರೆ. ಅಮ್ಮ ಅಮ್ಮ, ಇಷ್ಟು ಹೊತ್ತಿನಲ್ಲಿ ನೀನು ಇಲ್ಲಿಗೆ ಬರಲು ಕಾರಣವೇನು ತಾಯಿ? ಕತ್ತೆ ಕಾಯುವ ಹುಡುಗನು ನಿಮ್ಮ ಮಗನೇ? ಹೌದು ಸ್ವಾಮಿ, ಆ ಕತ್ತೆ ಮೇಯಿಸುವವನು ನನ್ನ ಮಗನೇ. ಅಮ್ಮ, ನಾನು ಮಾಡಿರುವ ತಪ್ಪನ್ನು ನೀನು ಮನ್ನಿಸುವುದಾದರೆ ನಾನು ಹೇಳುವುದು ತಾಯಿ. ಹೇಳಿ. ಅಯ್ಯೋ ಪರಮಾತ್ಮ, ಅವನು ತಾವು ಏನು ಹೇಳುತ್ತಿರುವರೋ ನನಗೆ ಒಂದು ತಿಳಿಯಲಿಲ್ಲ. ಜಾಗೃತಿ ಆಗಿ ತಿಳಿಸಿ. ಅಮ್ಮ, ಅವನು ನಮ್ಮ ತೋಟದಲ್ಲಿ 2 ಚುಪ್ಪ ಬಾಳೆಹಣ್ಣನ್ನು ಕದ್ದ ಎಂಬುದಾಗಿ ಅವನ ಕೈಗಳನ್ನು ಕತ್ತರಿಸಿಬಿಟ್ಟು ನನ್ನ ಮಗನು ಹೇಳಿ, ಜಾಗೃತಿಯಾಗಿ ತಿಳಿಸಿ. ಅಮ್ಮ ಬಾ, ಕೊಳ್ಳಿಯ ಬೆಳಕಿನ ಸಹಾಯದಿಂದ ಆ ಮಗು ಇರುವ ಜಾಗವನ್ನು ತೋರಿಸಿ. ಇದೋ ನೋಡು, ಅವನ ಕೈಗಳನ್ನು ಕತ್ತರಿಸುವ ರಕ್ತದ ಕಣಗಳು ನೋಡು. ಅಲ್ಲಿ ನೋಡು, ಇಲ್ಲಿ ನೋಡು, ಅದೋ ಅಲ್ಲಿ. ಇದೇನು ಆಶ್ಚರ್ಯ! ಈಕೆಯ ಕೊರಳಿನಲ್ಲಿರುವ ಮಾಂಗಲ್ಯವು ಈ ಕಾಡನ್ನೆಲ್ಲ ಬೆಳಗುವಷ್ಟು ಪ್ರಕಾಶಮಾನವಾಗಿ ಕಾಣುತ್ತಿರುವುದಲ್ಲ. ಈಕೆ ದೇವಕನಿಗೆಯು ಏನು ವಿಚಾರಿಸಿ ನೋಡು. ಅಮ್ಮ, ನೀನು ಯಾರು ತಾಯಿ? ನಿನ್ನ ಕೊರಳಿನಲ್ಲಿರುವ ಮಾಂಗಲ್ಯವು ಈ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದಲ್ಲ, ಯಾರು ತಾಯಿ? ನನ್ನ ಮಾಂಗಲ್ಯ ಪರಪುರುಷರಿಗೆ ಕಾಣುವುದು, ಈತನಿಗೆ ಕಾಣುತ್ತಿರುವುದೆಂದರೆ ಈತನು ಯಾರಾಗಿರುವುದು? ನಾನು ನಿಮ್ಮ ಚಂದ್ರ ಆಸೆ. ಏನು, ನೀವು ನನ್ನ ಚಂದ್ರಾಸೆ?
ಇಲ್ಲ, ನನ್ನ ಚಂದ್ರಾಸೆಯನ್ನು ನಾನು ಎಂದೋ ಕಾಡಿನಲ್ಲಿ ಕಳೆದುಕೊಂಡಿದ್ದೇನೆ. ಆದರೆ ನೀವು ಹೇಳುತ್ತಿರುವ ಮಾತನ್ನು ಹೇಗೆ ನಂಬಲಿ? ನಾನು ನಿಮ್ಮ ಅರ್ಧಾಂಗಿಯಾದ ಚಂದ್ರಾಸೆ ಅಲ್ಲವೇ? ಚಂದ್ರ, ಚಂದ್ರ, ನೀನಿನ್ನು ಬದುಕಿರುವೆಯ ಚಂದ್ರ? ಚಂದ್ರ, 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 ನನ್ನ ಚಂದ್ರ, ನೀನು ಇನ್ನು ಬದುಕಿರುವೆ. ಆಗಿದ್ದರೆ ಈ ಮಗು ಯಾರು? ಈ ಮಗು ನಮ್ಮದೇ ಸ್ವಾಮಿ. ಏನು ಏನು ಈ ಮಗು? ನಮ್ಮದೇ. ನಮ್ಮದೇ? ಕಂದ, ಕಂದ, ಮಗುವೇ, ಅಪ್ಪ, ಕಂದ, ಅಯ್ಯೋ ಮಗು, ಅಪ್ಪ, ಅಯ್ಯೋ ತಂದೆ.
ನಾನು ನೀರು ತೆಗೆದುಕೊಂಡು ಬಂದು ನೋಡಿದರೆ ನೀನು ಕಾಣದೇ ಇರಲು ನೀನು ಪ್ರಾಣ ತ್ಯಾಗ ಮಾಡಿದ್ದೀಯಾ ಎಂದು ತಿಳಿದಿದ್ದೆ. ನೀನು ಬದುಕಿದ್ದೀಯ ಎಂದರೆ ನನಗಾಗುವ ಸಂತೋಷ ಬೇರೆ ಇಲ್ಲ ಚಂದ್ರ, ಬೇರೆ ಇಲ್ಲ. ಚಂದ್ರ, ನಾನು ನೀರು ತರಲು ಹೋದಾಗ ಏನು ಘಟನೆ ನಡೆಯಿತು ತಿಳಿಸು. ನೀವು ಜಲವನ್ನು ತರಲು ಹೋದಾಗ ಯಾವುದು ಮೃಗವೂ ಹಾಗೆ ಹೋಗು. ನನ್ನನ್ನು ಕಚ್ಚಲು ಬಂದ ಮಹಾತ್ಮರು ಯಾರು ಮಹಾತ್ಮರು ಬಂದು ನನ್ನನ್ನು ರಕ್ಷಿಸಿದರು. ರಕ್ಷಿಸಿದ ಆ ಮಹಾತ್ಮರು ನನ್ನ ಮುತ್ತೈದೆತನದ ಮೂಗುತಿಯನ್ನು ದಾನವಾಗಿ ನೀಡಿದರು. ನಿಮ್ಮನ್ನು ಹುಡುಕುತ್ತಾ ಬರುತ್ತಿರುವಾಗ ಎಲ್ಲಮ್ಮ ಮತ್ತು ಎಲ್ಲಯ್ಯನ ಮನೆಯಲ್ಲಿ ಕಾಲವನ್ನು ಕಳೆದರು. ಅದೇ ಕುಲವನ್ನು ವಿಷಯದಲ್ಲಿ ನನ್ನ ಮಗನನ್ನು ಮಾರಿಕೊಂಡು ಎಲ್ಲ ಮನವನ್ನು ತೀರಿಸಿದರು. ಆನಂತರ ಬಡಿವಾಡಿ ತಮ್ಮನ ಮನೆಯಲ್ಲಿ ಈ ಮಗುವನ್ನು ಕಟ್ಟಿ ಮೇಯಿಸಲೆಂದು ಇರಿಸಿದ್ದನು ಸ್ವಾಮಿ. ಪ್ರಾಣೇಶ್ವರ ನಿಮ್ಮನ್ನು ನಾಶವೇ ಆಯಿತು ಸ್ವಾಮಿ. ಅಯ್ಯೋ ಪರಮಾತ್ಮ, ಅಯ್ಯೋ ಪರಮಾತ್ಮ, ಶನಿದೇವ, ರಾಜನಾಗಿ ಮೆರೆಯಬೇಕಾದ ನನ್ನ ಮಗನನ್ನು ಕತ್ತೆ ಕಾಯಲು ಬಿಟ್ಟೆಯಾದೆ. ಆಗಲಿ, ನಿನ್ನ ಇಚ್ಛೆ ಇದ್ದಂತಾಗಲಿ. ಪ್ರಾಣಕಾಂತೆ, ಕರ್ಮ ಹೊರೆಯುವ ತನಕ ನಾವುಗಳು ದಂಪತಿಗಳು ಎಂಬುದಾಗಿ ಈ ಮಗನು ನಮ್ಮ ಕುಮಾರನ ಎಂಬ ವಿಚಾರವನ್ನ ಯಾರಿಗೂ ತಿಳಿಸಿದೆ. ಮಗುವನ್ನು ಕರೆದುಕೊಂಡು ನೀನು ನಿಮ್ಮ ತಡೆಯ ಮನೆಗೆ ಹೋಗು. ನಾನು ರಾಮಜೀ ವಂಶದ ತೋಟದಲ್ಲಿ ಮಣ್ಣಿನ ಕೆಲಸವನ್ನು ಮಾಡಿಕೊಂಡು ಕಾಲಹರಣ. ನಮ್ಮ ಮನೇಲಿ ಹುಟ್ಟಬ್ಬ, ನಮ್ಮ ಮಗುವಿನ ಹುಟ್ಟಬ್ಬ ಇರೋದ್ರಿಂದ ಮನೇಲಿ ಏನ್ ಸಾಮಾನು ಐತೆ ಏನ್ ಸಾಮಾನು ಇಲ್ಲ ಅಂತ ಒಂದೂ ಗೊತ್ತಿಲ್ಲ. ಅದಕ್ಕೆ ನನ್ನ ಹೆಂಡತಿ ಲಕ್ಷ್ಮಿನ ಕರೆದ್ಬಿಟ್ಟು ಕೇಳ್ತೀನಿ, ಲಕ್ಷ್ಮಿ 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 ರಾವೇತ್ನ ಲೇ ಲಕ್ಷ್ಮಿ ರಾವೇತ್ನ. ಏನ್ರಿ ಅದು ಲಕ್ಷ್ಮಿ. లక్ష్మి లక్ష్మి అని తింకరిగా ఇద్దరా ఈ రోజు మా ఇంట్లో బిట్టుకుట్టిన ఫండ్స్ కదా, దానికి మా ఇంట్లో ఏం సామాన్ ఉంది ఏం సామాన్ లేదు నాకు ఒకటి తెలీదు. దాని నీ అంతా చెప్పు, నా రాసుకొని సంತೆ పోయేసి తీసుకొని వస్తాను. ಸರಿ ಹೇಳ್ತೀನಿ ಬರ್ಕೊಳ್ರಿ. ಹೇಳೆ. 50 kg ಅಕ್ಕಿ. 50 kg ಅಕ್ಕಿ? ಏನಕ್ಕೆ 50 kg ಅಕ್ಕಿ? ಅಯ್ಯೋ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ಬಾರ್ದ? ಸರಿ ಕಣೆ, ಆಯ್ತು ಹೇಳೆ. 25 kg ಬೇಳೆ. ಓಹೋ ಆಗಲ್ಲಪ್ಪ, ಇವ್ ನಮ್ಮ ಮನೆ ತೊಳೆದು ಬಿಡ್ತಾಳೆ. 10 ಲೀಟರ್ 25 kg ಬೇಳೆ ಏನಕ್ಕೆ? ಊಟ ಮಾಡಿ ಎಲ್ರಿಗೂ ಹಾಕ್ಬಾರ್ದ? ಸರಿ ಕಣೆ, ತರ್ತೀನಿ ಹೇಳೆ. 10 ಲೀಟರ್ ಎಣ್ಣೆ. ಆಗಲ್ಲಪ್ಪ, ಇವ್ರ ಹತ್ರ ಸಂಸಾರ ಮಾಡಕ್ಕೆ. ಆಯ್ತು ಬಿಡ, ಅಷ್ಟೇ ಅಲ್ವೇನೆ? ಅಷ್ಟೇ. ತರ್ತೀನಿ ಬಿಡ. ರೀ ಏನೇ ಲಕ್ಷ್ಮಿ? ಕೆಲಸ ಮಾಡಕ್ ಆಗ್ತಾನೆ ರೀ, ಯಾರನ್ನಾದ್ರು ಒಂದ್ ಆಳನ್ ಕರ್ಕೊಂಬರ್ರಿ. ಆಳ್ನೇನೆ? ಅಷ್ಟೇ ತಾನೆ, ಕರ್ಕೊಂಬರ್ತೀನಿ ಬಿಡ. ಸರಿ. ಗೋಧಿ ಬಿಸಕ್ಕೆ? ಆಯ್ತು ಕಣೆ, ಕರ್ಕೊಂಬರ್ತೀನಿ. ಸರಿ. ನಮಸ್ಕಾರ. ಏನು ಅಪ್ರೂಪ ಆಗೋದ್ರಲ್ಲ? ಏನಿಲ್ಲ ಸ್ವಾಮಿ, ನಮ್ಮ ಮನೇಲಿ ಇವತ್ತು ಮಗು ಹುಟ್ಟಿದಬ್ಬ. ಅದಕ್ಕೆ ನಮ್ಮ ಮನೆ ಗೋಧಿ ಬೀಸಕ್ಕೆ ಒಂದು ಆಳ್ ಬೇಕಾಗಿತ್ತು. ಅದೇ ನಿಮ್ಮ ಮನೇಲಿ ದಾಸಿ ಇದ್ದಾಳಲ್ಲ, ಅವಳನ್ನ ಕಳಿಸ್ಬಿಟ್ರೆ ನಾವು ಗೋಧಿ ಬೀಸ್ಕೊಂಡ್ಬಿಟ್ಟು ಹಣ ಕೊಟ್ಟು ಕಳಿಸ್ಬಿಡ್ತೀವಿ. ಸರಿಯಪ್ಪ, ಸರಿ ಸೆಟ್ರೆ ಬರಮೇಲೆ ಇವ್ರ ಮನೇಲೇನೋ ಮಗು ನಾಮಕರಣ ಅಂತೆ, ಓದಿ ಬೀಸ್ಬಿಟ್ಟು ಕಾಸಿಸ್ಕೊಂಡು ಬೇಗ ಬಂದ್ಬಿಡು. ಬರಮ್ಮ. ಲಕ್ಷ್ಮಿ ಲಕ್ಷ್ಮಿ, ಏನ್ರಿ? ನೋಡೆ ಸಾಮಾನೆಲ್ಲ ತಂದಿದ್ದೀನಿ, ಗೋಡನಲ್ಲಿ ಇಕ್ಕಿದ್ದೀನಿ. ಆಮೇಲೆ ಅದೇ ಆಳ್ ಕೇಳಿದ್ದಲೆ ಗೋಧಿ ಬಿಸಕ್ಕೆ ಅಮ್ಮನ ಕರ್ಕೊಂಡ್ಬಂದಿದ್ದೀನಿ. ಅದೇ ಕೆಲಸ ಒಪ್ಪಿಸ್ಬಿಡು. ಸರಿ. ಏನಮ್ಮ ನಿನಗೆಲ್ಲ ಕೆಲಸ ಮಾಡಲ್ಲ? ಬರೀ
ಅಮ್ಮ ಅಮ್ಮ ಲಕ್ಷ್ಮಮ್ಮನವ್ರೆ, ಅಮ್ಮ ಲಕ್ಷ್ಮಮ್ಮನವ್ರೆ, ಬೇಗನೆ ಬರುವರಾಗಿ. ಆಯ್ತು ಹಿಂಗ್ ಕಿರ್ಚ್ಕೊಂತಿದ್ರಿ, ಏನಾಯ್ತು? ಅಮ್ಮ, ಗೋಡೆಯ ಮೇಲಿರುವ ಅಂಶಪಕ್ಷಿಗೆ ಜೀವ ಬಂದು ಮಗುವಿನ ಕೈಯಲ್ಲಿರುವ ಗಿಲ್ಕಿಯನ್ನು ನುಂಗಿ ಪುನಃ ಚಿತ್ರಪಟವಾಯಿತಮ್ಮ. ಏನು? ಗೋಡೆನಲ್ಲಿರುವ ಚಿತ್ರಪಟಕ್ಕೆ ಜೀವ ಬಂದು ಮಗು ಕೈಯಲ್ಲಿರುವ ಗಿಲ್ಗಿಯನ್ನು ಪುನಃ ಮಾಯವಾಯಿತೆ. ಇದೇನಿದು? ಈ ರೀತಿ ಸುಳ್ಳು ಹೇಳುತ್ತಿರುವೆ, ಕಳ್ತನ ಮಾಡಿರುವೆ, ಕೊಡು ನನ್ನ ಮಗು ಗಿಲ್ಗಿಯನ್ನು. ನಾನು ಸತ್ಯವನ್ನೇ ಹೇಳುತ್ತಿರುವೆನು. ರೀ! ಏನ್ರೀ? ಏನೇ ಲಕ್ಷ್ಮಿ? ಆಹಾ, ಎಂತ ಆಳು ಕರ್ಕೊಂಡ್ ಬಂದಿದ್ಯೋ? ಯಾಕೆ ಏನಾಯ್ತೆ? ಮಗು ಕೈಯಲ್ಲಿರುವ ಗಿಲ್ಕಿಯನ್ನು ಕಳ್ತನ ಮಾಡಿ ಗೋಡೆ ಮೇಲಿರುವ ಪಕ್ಷಿಗೆ ಜೀವ ಬಂದು ಮತ್ತೆ ಪುನಃ ಮಾಯವಾಯಿತೆಂದು ಹೇಳುತ್ತಿರುವಳು. ಹೌದಾ? ಕೇಳ್ತೀನಿ ರೇ. ಅಮ್ಮ, ನಮ್ಮ ಮಗುವಿನ ಕೈಲಿದ್ದ ಬಂಗಾರ ಗಿಲ್ಕಿಯನ್ನು ಕೊಡುವಳಾಗು. ಸ್ವಾಮಿ, ನಾನು ಹೇಳುತ್ತಿರುವುದು ಸತ್ಯ. ಗೋಡೆಯ ಮೇಲಿರುವ ಅಂಶಪಕ್ಷಿಗೆ ಜೀವ ಬಂದು ಮಗುವಿನ ಕೈಯಲ್ಲಿರುವ ಗಿಲ್ಕಿಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು ಸ್ವಾಮಿ. ಅಲ್ಲಮ್ಮ, ಗೋಡೆಯಲ್ಲಿರುವ ಚಿತ್ರಪಕ್ಷಿಗೆ ಜೀವ ಬಂದು ಬಂಗಾರದ ಗಿಲ್ಕಿಯನ್ನು ನುಂಗಿತೆಂದರೆ ಯಾರಾದರೂ ನಂಬುವರೆ? ಜಾಗೃತಿಯಾಗಿ ಕೊಡುವಳು. ಸ್ವಾಮಿ, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಓ, ಇವಳು ಹೆಂಗಸ ಆದ್ದರಿಂದ ಇವಳನ್ನು ವಿಚಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇವನ ಗಂಡನನ್ನು ವಿಚಾರಿಸಿದರೆ ಎಲ್ಲವೂ ತಿಳಿಯುವುದು. ಸೇವಕರೇ, ಆ ಗೌರವನನ್ನು ಎಳೆದುಕೊಂಡು ಬನ್ನಿ. ಬನ್ನಿ. ಸ್ವಾಮಿ, ಅಯ್ಯ, ನಿನ್ನ ಹೆಂಡತಿಯು ನಮ್ಮ ಮನೆಯಲ್ಲಿ ಗೋಧಿ ಬೀಸಲು ಬಂದಿದ್ದಾಗ ನಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿರಿಕೆಯನ್ನು ಕದ್ದಿಲ್ಲವೆಂದು ಹೇಳುತ್ತಿರುವಳು. ಜಾಗೃತೆಯಾಗಿ ಕೊಡಿಸುವ ನಾವು. ಚಂದ್ರ, ಇವರು ಹೇಳುತ್ತಿರುವ ಮಾತು ಸತ್ಯವೇ? ಸ್ವಾಮಿ, ನಾನು ಹೇಳುತ್ತಿರುವುದು ಸತ್ಯ. ಗೋಡೆಯ ಮೇಲಿರುವ ಅಂಶಪಕ್ಷಿಗೆ ಜೀವ ಬಂದು ಮಗುವಿನ ಕೈಯಲ್ಲಿರುವ ಗಿಲ್ಕಿಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು. ಸ್ವಾಮಿ, ನನ್ನ ಹೆಂಡತಿ ಹೇಳುತ್ತಿರುವ ಮಾತುಗಳೇನೆಂದರೆ ಚಿತ್ರಪಟದಲ್ಲಿ ಮಾತುಗಳೇನೆಂದರೆ ಆ ಚಿತ್ರದಲ್ಲಿ ಕಳೆದಿರುವ ಪಕ್ಷಿಗೆ ಪ್ರಾಣವನ್ನು ಬಂದು ಮಗುವಿನ ಕೈಯಲ್ಲಿದ್ದ ರತ್ನದ ಗಿಲ್ಗೆಯನ್ನು ನುಂಗಿ ಮಾಯವಾಯಿತು ಎಂದು ಹೇಳುತ್ತದೆ. ಓಹೋ, ಇವರು ಮಹಾಕಳ್ಳರು. ಇವರನ್ನು ಸೂರಸೇನನ ಮಹಾರಾಜನ ಬಳಿ ಕರೆದುಕೊಂಡು ಹೋದರೆ ನಮ್ಮ ಬಂಗಾರದ ಗಿಲ್ಕಿಯನ್ನು ಕೊಡಿಸುವರು. ಸೇವಕರೇ, ಇವರನ್ನು ಸೂರಸೇನ ಮಹಾರಾಜನ ಬಳಿಗೆ ಎಳೆದುಕೊಂಡು ಬನ್ನಿ. ಈ 3 ಜನರನ್ನು ಕರೆದುಕೊಂಡು ಸೂರಸೇನನ ಬಳಿಗೆ ಹೋಗುತ್ತಿರುವರು. ಸೂರಸೇನ ರಾಜರಾಜರು ಚಂದ್ರಹಾಸಿಗೆ ಅಣ್ಣನಾಗಬೇಕು. ಇವರಿಗೆ ತಿಳಿದರೆ ಯಾವ ಶಿಕ್ಷೆಯನ್ನು ವಹಿಸುವುದಿಲ್ಲ. ಆದ್ದರಿಂದ ನಾನು ಬ್ರಾಹ್ಮಣನ ವೇಷವನ್ನು ಧರಿಸಿ ಆ ರಾಜನನ್ನು ವಂಚಿಸಿ ನಾನೇ ಆ ರಾಜನಾಗಿ ಕುಳಿತು ಇವರಿಗೆ ಶಿಕ್ಷೆಯನ್ನು ಕೊಡುವೆನು. ಈ ಕಾರ್ಯವನ್ನು ಈಗಲೇ ಸಾಧಿಸುವೆನು.
ವರ್ಷ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವರಿ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯದ ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಿಂದ ಇರುವುದು ಅದನ್ನು ಕೇಳೈ ಭೂಪಾಲಕ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಮಂಡಿಸಿ ಮಂತ್ರಿಗಳೇ, ಸೈನ್ಯಾಧೀಶರೇ, ಬಾಪು ಬಾಪು ಬಲೇಶ್ವರನು, ಬಾಪು ಬಾಪು ಬಲೇಶ್ವರನು, ಬಾಪು ಬಾಪು ಬಲೇಶ್ವರನು. ಬಾಪು ಬಾಪು ಬಲೇಶ್ವರನು, ಬಾಪು ಬಾಪು ಬಲೇಶ್ವರನು, ಬಾಪು ಬಾಪು ಬಲೇಶ್ವರನು. ಮಂತ್ರಿಗಳೇ, ನಿಮ್ಮಂತಹ ಮಂತ್ರಿಗಳು ನನ್ನ ರಾಜಸ್ಥಾನ ಇರುವಾಗ ನನಗೂ ನನ್ನ ರಾಜ್ಯಕ್ಕೂ ಯಾವ ಕುಂದುಕೊರತೆಗಳು ಬಾರದು. ನಿಮ್ಮ ಪೀಠದಲ್ಲಿ ಮಂಡಿಸಿ. ಸೈನ್ಯಾಧೀಶರೇ, ಮಹಾಪ್ರಭು ಮಹಾಪ್ರಭು
ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವರೆ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದರು ಮತ್ತೇನಪ್ಪಣೆ. ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯದ ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಿಂದ ಇರುವುದು ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಕೇಳೈ ಭೂಪಾಲಕ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು. ಸೈನ್ಯಾಧೀಶರೇ, ಮಹಾಪ್ರಭು. ಬಾಪು ಬಾಪು ಬಲಶೂರನು, ಬಾಪು ಬಾಪು ಬಲಶೂರನು, ಬಾಪು ಬಾಪು ಬಲಶೂರನು. ಬಾಪು ಬಾಪು ಬಲಶೂರನು, ಬಾಪು ಬಾಪು ಬಲಶೂರನು, ಬಾಪು ಬಾಪು ಬಲಶೂರನು. ಮಂತ್ರಿಗಳೇ, ನಿಮ್ಮಂತಹ ಮಂತ್ರಿಗಳು ನನ್ನ ರಾಜಸ್ಥಾನ ಇರುವಾಗ ನನಗೂ ನನ್ನ ರಾಜ್ಯಕ್ಕೂ ಯಾವ ಕುಂದುಕೊರತೆಗಳು ಬಾರದು. ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶರೇ, ಮಹಾಪ್ರಭು. ಸಿದ್ದೇಶ್ವರರು ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಗೌರವದಿಂದ ಒಳಗೆ ಬರಮಾಡಿ.